ಪಂಚರಾಜ್ಯ ಚುನಾವಣೆಯ ಕಾವು ರಂಗೇರ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಮ್ಯಾನಿಫೆಸ್ಟೋವನ್ನ ಬಿಡುಗಡೆ ಮಾಡಿದ್ದಾರೆ. ಈ ನಡುವೆ ಮಮತಾ ದೀದಿ ಅವರ ಆಡಳಿತದ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಂದ್ರೆ ಬಿಜೆಪಿ ಕಡೆಯಿಂದ ಚಾರ್ಜ್ ಶೀಟ್ ಕೂಡ ಬಿಡುಗಡೆ ಆಗಿದೆ. ತಮಿಳುನಾಡಿನ ವಿಚಾರಕ್ಕೆ ಬಂದ್ರೆ ಟಿವಿಕೆ ಮೂರನೇ ಸ್ಪರ್ಧಿಯಾಗಿ ಕಣದಲ್ಲಿದ್ದು ವಿಜಯ್ ಏನ್ ಕಮಾಲ್ ಮಾಡ್ತಾರೆ ಅನ್ನೋ ಕುತೂಹಲ ಇದೆ. ಇನ್ನು ಕೇರಳದಲ್ಲಿ ಎಡಪಕ್ಷಗಳಾದ ಕಾಂಗ್ರೆಸ್ ನೇತೃತ್ವದ ಪಕ್ಷವೂ ಸೇರಿದಂತೆ ಎಲ್ಡಿಎಫ್ ಮತ್ತು ಯುಡಿಎಫ್ ನಡುವೆನೇ ಹೋರಾಟ ಇದೆ. ಬಿಜೆಪಿ ಇಲ್ಲಿ ತನ್ನ ತಂತ್ರಗಾರಿಕೆ ಎಕ್ಸ್ಪಾನ್ಷನ್, ಬಿಜೆಪಿಯ ಈ ಬಾರಿ ತಂತ್ರಗಾರಿಕೆ ಏನು ಅಂತಂದ್ರೆ ಹೋಲ್ಡ್, ವಿನ್ ಮತ್ತು ಎಕ್ಸ್ಪಾನ್ಷನ್ ಅಂತ. ಅಂದ್ರೆ ಅಸ್ಸಾಂನಲ್ಲಿ ಆಡಳಿತದಲ್ಲಿದೆ, ಅದನ್ನ ಉಳಿಸ್ಕೊಳ್ಳೋದು, ಪಶ್ಚಿಮ ಬಂಗಾಳವನ್ನ ಗೆಲ್ಲೋದು, ವಿನ್ ಆಗೋದು, ಮತ್ತು ದಕ್ಷಿಣ ಭಾರತದ ಕೇರಳ ಮತ್ತು ತಮಿಳುನಾಡಿನಲ್ಲಿ ತನ್ನ ನೆಲೆಯನ್ನ ವಿಸ್ತರಿಸಿಕೊಳ್ಳೋದು, ಇದು ಅದರ ತಂತ್ರಗಾರಿಕೆ. ಆದರೆ ಈ ತಂತ್ರಗಾರಿಕೆ ಈ ಬಾರಿ ಯುದ್ಧದ ನಡುವೆ ಎಷ್ಟು ಸಫಲ ಆಗುತ್ತೆ ಅನ್ನೋದು ಮುಖ್ಯ ಆಗುತ್ತೆ. ನಂಜುಂಡೇಗೌಡ್ರೆ, ಪಂಚರಾಜ್ಯ ಚುನಾವಣೆ ಕಾವು ರಂಗೇರ್ತಾ ಇದೆ. ಮ್ಯಾನಿಫೆಸ್ಟೋಗಳನ್ನು ಬಿಡುಗಡೆ ಮಾಡ್ತಿದ್ದಾರೆ. ಒಂದೊಂದೇ ರಾಜ್ಯಗಳನ್ನ ನಾವು ಸ್ವಲ್ಪ ಮಾತಾಡ್ಕೊಂಡ್ ಬರೋದಾದ್ರೆ, ಮೊದಲು ಪಶ್ಚಿಮ ಬಂಗಾಳ ತಗೋಬಹುದು, ದೊಡ್ಡ ರಾಜ್ಯ. ಮತ್ತು ಇಲ್ಲಿ ಕಳೆದ ಬಾರಿನೇ ಕೋವಿಡ್ ಹೊತ್ತಲ್ಲೇ ಪ್ರಧಾನಿ ಮೋದಿ ಅನೇಕ ಅಲ್ಲಿ ಇದ್ರೂ ಕೂಡ, ಅಂದ್ರೆ ಕೋವಿಡ್ ನಿಯಮಗಳಿದ್ರು ಅವ್ರು ಹೋಗಿ ಗೆಲ್ಲಬೇಕು ಅಂತ ಪ್ರಯತ್ನ ಹಾಕಿದ್ರು, ಆದ್ರೆ ಆಗಿರ್ಲಿಲ್ಲ. ಈ ಬಾರಿ ಅಂತೂ ಹೇಗಾದ್ರೂ ಮಾಡಿ ಬಂಗಾಳವನ್ನ ತಮ್ಮ ವಶಕ್ಕೆ ತಗೋಬೇಕು ಅಂತ ಹೊರಟಿದ್ದಾರೆ. ಮಮತಾ ಬ್ಯಾನರ್ಜಿ ಅಷ್ಟೇ ಗಟ್ಟಿ ಧ್ವನಿಯಲ್ಲಿ ಹೋರಾಟ ನಡೆಸಿದ್ದಾರೆ. SIR ಕೂಡ ಇಲ್ಲಿ ಪ್ರಮುಖವಾದ ಅಂಶ. ಈ ರಾಜ್ಯದ ಮಟ್ಟಿಗೆ ಹೇಳೋದಾದ್ರೆ ಮ್ಯಾನಿಫೆಸ್ಟೋ, ಚಾರ್ಜ್ ಶೀಟ್ ಮತ್ತು ಅಭ್ಯರ್ಥಿಗಳ ಆಯ್ಕೆ, ಪಕ್ಷಾಂತರ ಇವೆಲ್ಲವನ್ನ ಗಮನಿಸಿ ಏನ್ ತಮ್ಮ ಪಾಯಿಂಟ್ ಆಫ್ ವ್ಯೂ? ಇಲ್ಲ, ಪಶ್ಚಿಮ ಬಂಗಾಳ ನೋಡಿ, 5 ರಾಜ್ಯಗಳಲ್ಲಿ ನೀವು ಹೇಳ್ದಂಗೆ ಬಿಜೆಪಿಯವರಿಗೆ 2 ರಾಜ್ಯಗಳು ಬಹಳ ಇಂಪಾರ್ಟೆಂಟ್. ಒಂದು ಪಶ್ಚಿಮ ಬಂಗಾಳ, ಎರಡನೇದು ತಮಿಳುನಾಡು. ತಮಿಳುನಾಡಲ್ಲಿ ಅವರು ಡೈರೆಕ್ಟ್ ಆಗಿ ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲದೆ ಇದ್ರು ಕೂಡ ADMK ಸಹಾಯದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಪಶ್ಚಿಮ ಬಂಗಾಳದಲ್ಲಿ ಅವ್ರಿಗೆ ಅಗ್ನಿಕನ್ಯೆ, ಇವರು ಫೈರ್ ಬ್ರ್ಯಾಂಡ್ ಲೇಡಿ ಮಮತಾ ಬ್ಯಾನರ್ಜಿ 2011ರಿಂದ ಅವರು ಬಹಳ ಪ್ರತಿರೋಧವನ್ನು ಎದುರಿಸ್ತಾ ಇದ್ದಾರೆ ಬಿಜೆಪಿಯವರು. ಆ ರಾಜ್ಯದಲ್ಲಿ ಬಿಜೆಪಿಯನ್ನ ನೆಲೆಯೂರೋದಕ್ಕೆ ಬಿಡ್ತಾ ಇಲ್ಲ. ಆದ್ರೂ ಕಳೆದ ಚುನಾವಣೆಯಲ್ಲಿ ನೀವು ನೋಡಿದ್ರೆ 75 ಸೀಟ್ಗಳನ್ನ ಬಿಜೆಪಿ ಗೆದ್ದಿದ್ದಾರೆ. ಅಂದ್ರೆ ಅಲ್ಲಿ ನೇರ ಹಣಾಹಣಿ ಇದೆ. ಎಲ್ಲಿ ಪಶ್ಚಿಮ ಬಂಗಾಳದಲ್ಲಿ TMC ಮತ್ತೆ ಬಿಜೆಪಿ ನಡುವೆ ನೇರ ಹಣಾಹಣಿ ಇದೆ. ಎಡಪಕ್ಷಗಳ ಒಂದು ವ್ಯಾಕ್ಯೂಮ್ನ ಬಿಜೆಪಿಯವರು ತುಂಬದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆ ವ್ಯಾಕ್ಯೂಮ್ ಇತ್ತಲ್ಲ, ಎಡಪಕ್ಷಗಳ ಕಾರ್ಯಕರ್ತರು ಮತ್ತೆ ಮತದಾರರು, ಆ ವ್ಯಾಕ್ಯೂಮ್ ಅನ್ನು ತುಂಬದಕ್ಕೆ ಬಿಜೆಪಿ ಟ್ರೈ ಮಾಡ್ತಾ ಇದ್ದಾರೆ. ಇನ್ನೊಂದೆಡೆ ಮಮತಾಗೆ ಒಂಥರ ಏನೋ ಮಗ್ಗುಲ ಮುಳ್ಳಾಗಿರೋದು ಕಾಂಗ್ರೆಸ್ನವರು. ನೋಡಿ, ಅವ್ರಿಗೆ ಕಾಂಗ್ರೆಸ್ ಅಲ್ಲಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋದ್ರಿಂದ ಮಮತಾ ಅವರ ವೋಟ್ ಬ್ಯಾಂಕ್ಗೆ ಅವರು ಕೈ ಹಾಕ್ಬೇಕು, ವೋಟ್ ಬ್ಯಾಂಕ್ಗೆ ಲಗ್ಗೆ ಹಾಕ್ಬೇಕು. ಹೀಗಾಗಿ ಮಮತಾ ಅವ್ರಿಗೆ ತುಂಬಾ ಏನು ಕಠಿಣ ಸವಾಲ್ಗಳಿದೆ, ಅಗ್ನಿ ಪರೀಕ್ಷೆ ಇದೆ ಮೇಡಮ್. ಒಂದು ಈ ಸರಿ SIR ಕೂಡ ನೀವು ಹೇಳ್ದಂಗೆ ಈ ಬಿಜೆಪಿಗೆ ಮತ್ತೆ NDAಗೆ ಈ ಸರಿ ಬಹಳ ಅವ್ರಿಗೆ ಲಾಭ ಮಾಡಿಕೊಡ್ತಾ ಇರೋದು, ಬೆಂಬಲವಾಗಿರೋದು SIR. ಇದ್ರ ವಿರುದ್ಧನೇ ಮಮತಾ ಬ್ಯಾನರ್ಜಿ ಹೋರಾಟ ಮಾಡಿತ್ತು. ಎಷ್ಟ್ರ ಮಟ್ಟಿಗೆ ಹೋರಾಟ ಮಾಡಿದ್ರು ಅಂದ್ರೆ, ಅವರೇ ಸುಪ್ರೀಂ ಕೋರ್ಟ್ ಮುಂದೆ ವಾದ ಮಂಡಿಸಿದ್ರು ಮಮತಾ ಬ್ಯಾನರ್ಜಿ. ವಂಡರ್ಫುಲ್ ಇದು ಆಕೆ ಒಬ್ಬರೇ ಎಷ್ಟೊಂದು ಹೋರಾಟ ಮಾಡ್ತಾ ಇದ್ದಾರೆ ಅಂದ್ರೆ, ನಿಜಕ್ಕೂ ಬಿಜೆಪಿಗೆ ನಿಜವಾದ ಅಪೋಸಿಷನ್ ಅದು ಮಮತಾ ಬ್ಯಾನರ್ಜಿ ಮೇಡಮ್. ಓಕೆ, ಆದ್ರೆ ಇಲ್ಲಿ ಏನು ಒಂದು ಧ್ರುವೀಕರಣವನ್ನ ಮಾಡಲು ಕೊಟ್ಟರು. ಮೊನ್ನೆ ರಾಮನವಮಿ ದಿನ ಕೂಡ ಒಂದು ಮುಸ್ಲಿಮರು ಹೆಚ್ಚಿರುವಂತ ಜಿಲ್ಲೆಯಲ್ಲಿ ಒಂದು ಗಲಭೆ ಕೂಡ ಆಯ್ತು, ಬಹಳ ದೊಡ್ಡ ಗಲಭೆ ಆಯ್ತು. ಇವೆಲ್ಲವೂ ಬಿಜೆಪಿಯ ಒಂದು ಸಾಂಪ್ರದಾಯಿಕವಾದಂತ ಒಂದು ಟ್ಯಾಕ್ಟಿಕ್ಸ್ ಇದೆಯಲ್ಲ, ಧರ್ಮ ಮತ್ತು ಮುಸ್ಲಿಂ ಮತ್ತು ಈ ತರದ ಗಲಭೆ, ಇದು ಈ ಬಾರಿ ಚುನಾವಣೆಯಲ್ಲಿ ವರ್ಕೌಟ್ ಆಗುತ್ತೆ. ಮತ್ತು ಯುದ್ಧ ಈ ಬಾರಿ ಮಮತಾ ಬ್ಯಾನರ್ಜಿ ಅವರು ತಮ್ಮ ಚುನಾವಣಾ ಪ್ರಚಾರದಲ್ಲಿ ಸಿಲಿಂಡರ್ ಖಾಲಿ ಆಗಿರೋದು ಮತ್ತು ವಿದೇಶಾಂಗ ನೀತಿ ಬಗ್ಗೆ ಮಾತಾಡ್ತಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಪರಿಣಾಮ ಬೀರ್ಬೋದು? ಇನ್ನೂ ಚುನಾವಣೆ ಸಮಯ ಸ್ವಲ್ಪ ಪರಿಸ್ಥಿತಿ ಇನ್ನೂ ಸ್ವಲ್ಪ ವರ್ಸ್ಟ್ ಆಗಿರ್ಬೋದು. ಅಲ್ಲ, ಈಗ ನೋಡಿ, ಇದುವರೆಗೆ ಮಮತಾ ಬ್ಯಾನರ್ಜಿ ಅವ್ರಿಗೆ ಮುಸ್ಲಿಮರು ಬೆಂಬಲಿಸ್ಕೊಂಡು ಬರ್ತಾ ಇದ್ದಾರೆ. ಹೆಚ್ಚು ಕಮ್ಮಿ ಪಶ್ಚಿಮ ಬಂಗಾಳದಲ್ಲಿ 40% ಮುಸ್ಲಿಂ ಇದ್ದಾರೆ ಅನ್ಸುತ್ತೆ. ಇಡೀ ಮುಸ್ಲಿಮರು ಇವತ್ತು ಬೆಂಬಲವಾಗಿ ನಿಂತಿರೋದು ಮಮತಾ ಬ್ಯಾನರ್ಜಿ ಅವ್ರಿಗೆ. ಇನ್ನೊಂದ್ ಕಡೆ ಮುಸ್ಲಿಮರನ್ನ ತೋರಿಸಿ ಹಿಂದೂಗಳ ಓಟ್ಗಳನ್ನ ಧ್ರುವೀಕರಣ ಮಾಡೋದಕ್ಕೆ ಬಿಜೆಪಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಕಳೆದ ಚುನಾವಣೆಯಲ್ಲಿ ಸ್ವಲ್ಪ ಮಟ್ಟಿಗೆ ಯಶಸ್ವಿನೂ ಆಗಿದ್ದಾರೆ. ಈ ಸಲ ಹೆಂಗೆ ಆಲೋಚನೆ ಮಾಡ್ತಾರೆ ಅಂತ ನೋಡ್ಬೇಕು. ಯಾಕೆಂದ್ರೆ ಇವತ್ತು ನಾವು ಭಾರತ ಯೋಚನೆ ಮಾಡೋದನ್ನ ಇವತ್ತು ನಾವ್ ಏನ್ ಯೋಚನೆ ಮಾಡ್ತೀವಿ, ಇವತ್ತಿನ ಬಗ್ಗೆ ನಾವು ಭಾರತ ಯೋಚನೆ ಮಾಡ್ತೇವೆ, ಪಶ್ಚಿಮ ಬಂಗಾಳ ನಾಳೆ ಬಗ್ಗೆ ಯೋಚನೆ ಮಾಡ್ತಾರೆ ಅವ್ರು. ಆ ತರದ ಜನ ಅವರು ಬಹಳ ಬುದ್ಧಿವಂತರು, ಪ್ರಜ್ಞಾವಂತರು. ಅವ್ರು ಯಾವ ರೀತಿ ಇದನ್ನ ತಗೊಳ್ತಾರೆ, ಯುದ್ಧ ಮತ್ತೆ ಇದನ್ನ ಸಮಸ್ಯೆಗಳಿದೆಯಲ್ಲ, ಈಗ ಸಿಲಿಂಡರ್ ಸಮಸ್ಯೆ ಆಗಿರ್ಬೋದು, ಬೇರೆ ಬೇರೆ ಸಮಸ್ಯೆ ಆಗಿರೋದು, ಯುದ್ಧದ ಪರಿಣಾಮಗಳಿರ್ಬೋದು. ಯುದ್ಧದ ಪರಿಣಾಮಗಳು ನಾವು ಯುದ್ಧದಲ್ಲಿ ಭಾಗಿಯಾಗದೇ ಇದ್ರು ಕೂಡ
ಅದರ ಬಿಸಿ ನಮಗ್ ತಟ್ತಾ ಇದೆ, ನಮ್ಮ ಬದುಕಿನ ಮೇಲೆ ಆಗ್ತಾ ಇದೆ. ಸಿಲಿಂಡರ್ಗಳ ಸಮಸ್ಯೆ ಆಗ್ತಿದೆ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದೆ. ಎಲ್ಲವೂ ಕೂಡ ನಮ್ಮ ಬದುಕಿನ ಬೆಗೆ ದಿನನಿತ್ಯದ ಬದುಕಿನ ಮೇಲೆ ಪರಿಣಾಮ ಬೀರ್ತಾ ಇದೆ. ಹಾಗಾಗಿ ಪಶ್ಚಿಮ ಬಂಗಾಳದವರು, ಅಲ್ಲಿನ ಮತದಾರರು ಯಾವ ರೀತಿ ಯೋಚನೆ ಮಾಡ್ತಾರೆ, ಹಿಂದೂಗಳು ಕೂಡ ಮಮತಾ ಬ್ಯಾನರ್ಜಿ ಅವ್ರನ್ನ ಬೆಂಬಲಿಸ್ತಾರ ಅಥವಾ ಕಾಂಗ್ರೆಸ್ನವರು ಮಮತಾ ಬ್ಯಾನರ್ಜಿ ಅವ್ರಿಗೆ ಏಟ್ ಕೊಡ್ತಾರ? ಇದನ್ನೆಲ್ಲ ನೋಡ್ಬೇಕು ಮೇಡಮ್, ಹೆಂಗೆ ವರ್ಕೌಟ್ ಆಗುತ್ತೆ, ಹೆಂಗೆ ಸ್ಟ್ರಾಟಜಿಗಳು ವರ್ಕೌಟ್ ಆಗುತ್ತೆ ನೋಡ್ಬೇಕು. ಈಗ ಮುಸ್ಲಿಂಗಳು ತೋರಿಸಿ ಇದನ್ನ ಕನ್ಸಲ್ಟೇಟ್ ಮಾಡೋದಕ್ಕೆ ಬಿಜೆಪಿ ಟ್ರೈ ಮಾಡ್ತಾ ಇದೆ. ಆಮೇಲೆ SIR ಅಲ್ಲಿ 50 ಲಕ್ಷ ವೋಟರ್ಸ್ ಹೆಚ್ಚು ಕಮ್ಮಿ ಇದರಿಂದ ಲಿಸ್ಟ್ ಇಂದ ಹೊರಗಡೆ ಹೋಗಿದ್ದಾರೆ. ಆಮೇಲೆ ಇನ್ನೊಂದ್ ಕಡೆ ಫೇಕ್ ವೋಟರ್ಸ್ ಗಳನ್ನ ಬಿಜೆಪಿ ಹೊರಗಡೆ ಕರ್ಕೊಂಡ್ ಬರ್ತಾ ಇದೆ ಮಮತಾ ಆರೋಪ ಮಾಡ್ತಾ ಇದ್ದಾರೆ ಮೇಡಮ್. ಓಕೆ, ಇನ್ನು ಅಸ್ಸಾಂಗೆ ಬಂದ್ರೆ ಹಿಮಂತ ಬಿಸ್ವ ಶರ್ಮಾ ಇನ್ನೂ ತಮ್ಮ ಒಂದು ಪ್ರಭಾವಳಿಯನ್ನ ಉಳಿಸ್ಕೊಂಡಿದ್ದಾರೆ. ಅವರ ಪ್ರಮುಖವಾದ ಅಜೆಂಡಾವೇ ಧ್ರುವೀಕರಣ. ಅಲ್ಲಿನ ಬಾಂಗ್ಲಾದೇಶಿ ಮುಸ್ಲಿಮರು ಅಂತ ಹೇಳಿನೇ ಕೇಸನ್ನು ಕೂಡ ಹಾಕಿಸ್ಕೊಂಡಿದ್ದಾರೆ. ಇನ್ನು ಗೌರವ್ ಗೊಗೊಯ್ ಅವರ ಪುತ್ರ ಬಹಳ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಕೆಲವು ಬಿಜೆಪಿ ನಾಯಕರು ಕಾಂಗ್ರೆಸ್ ಕಡೆಗೆ ಬಂದಿದ್ದಾರೆ. ಇಲ್ಲಿ ಹೋರಾಟ ಹೇಗಿದೆ ಅಂತ ಅನ್ಸುತ್ತೆ? ತರುಣ್ ಗೊಗೊಯ್ ಅವರ ಪುತ್ರ ಗೌರವ್ ಗೊಗೊಯ್ ಈಗ ಕಾಂಗ್ರೆಸ್ ಅನ್ನು ಮುನ್ನಡೆಸ್ತಾ ಇದ್ದಾರೆ ಮೇಡಮ್. ಅಲ್ಲೂ ಕೂಡ ನೀವು ನೋಡಿದ್ರೆ ಅಕ್ರಮ ವಲಸಿಗರನ್ನ ತೋರಿಸಿ ಬಿಜೆಪಿ ಅವರು ಅಧಿಕಾರಕ್ಕೆ ಬಂದಿದ್ದಾರೆ. ಅಲ್ಲಿ ಅಕ್ರಮ ವಲಸಿಗರ ಸಮಸ್ಯೆ ಇದೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಇದು ಇವತ್ತಿನ ಸಮಸ್ಯೆ ಅಲ್ಲ, ಅದು ಹಳೆ ಸಮಸ್ಯೆ. ಬಾಂಗ್ಲಾದಿಂದ ಟೀ ಎಸ್ಟೇಟ್ಗಳಲ್ಲಿ ದುಡಿಯೋದ್ ಬಂದಂತ ಕಾರ್ಮಿಕರುಗಳು ಅಲ್ಲಿದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಅವ್ರನ್ನ ಹೊರಗಡೆ ಹಾಕೋದು ಅಷ್ಟು ಸುಲಭದ ಮಾತಲ್ಲ, ಬಹಳ ಕಷ್ಟ. ಇದು 50-60 ದಶಕದಲ್ಲಿ ಶುರುವಾದಂತ ಸಮಸ್ಯೆ. ಇದು ಪ್ರೀ ಇಂಡಿಪೆಂಡೆನ್ಸ್ ಟೈಮ್ ಅಲ್ಲೇ ಬಂದ್ರು ಕೂಡ, ಬ್ರಿಟಿಷರು ಕರ್ಕೊಂಡ್ಬಂದ್ರು ಕೂಡ ಈ ಸಮಸ್ಯೆ ತೀವ್ರಗೊಂಡಿದ್ದು 50-60 ದಶಕದಲ್ಲಿ. 80 ದಶಕದಲ್ಲಿ ನೀವು ನೋಡಿದ್ರಿ, ಬಹಳ ದೊಡ್ಡ ಅಸ್ಸಾಂ ಒತ್ತುವರಿ ಇತ್ತು, ಬಹಳ ದೊಡ್ಡ ಸಮಸ್ಯೆ ಆಯ್ತು ಅಸ್ಸಾಮಲ್ಲಿ. ಆ ಸಮಸ್ಯೆಯನ್ನ ಇಟ್ಕೊಂಡೇ AJP ಅಸ್ಸಾಂ ಗಣ ಸಂಗ್ರಾಮ ಪರಿಷತ್ತು ಅಧಿಕಾರಕ್ಕೆ ಬಂದು ಮಹಂತ ಪ್ರಫುಲ್ಲ ಕುಮಾರ್ ಮಹಂತ ಮುಖ್ಯಮಂತ್ರಿ ಆದ್ರು 2 ಸಲ. ಆಮೇಲೆ ಈಗ ಅವರು ನೇಪಥ್ಯಕ್ಕೆ ಸರಿದ್ರು, ಅದು ಬೇರೆ ವಿಚಾರ. ಆದ್ರೆ ಅಲ್ಲೂ ಕೂಡ ಇವ್ರನ್ನ ಮಿಯಾಗಳನ್ನ ತೋರಿಸಿ, ಮಿಯಾಗಳು ಅಂದ್ರೆ ಬಾಂಗ್ಲಾದಿಂದ ವಲಸೆ ಬಂದ ಮುಸ್ಲಿಮ್ರನ್ನ ತೋರಿಸಿ ಬಿಜೆಪಿ ಹಿಂದೂಗಳನ್ನ ಕನ್ಸಲ್ಟೇಟ್ ಮಾಡ್ತಾ ಇದೆ. ಅವರು ಅಲ್ಲಿ ಬಹಳ ಪ್ರಬಲವಾಗಿದ್ದಾರೆ. ಈ ಸರಿ ಅಧಿಕಾರಕ್ಕೆ ಉಳಿಸ್ಕೋಬಹುದು, ಈ ಸರಿ ಇಲ್ಲ ಅಂತ ಹೇಳಕ್ ಆಗಲ್ಲ, ಕಷ್ಟ. ಯಾಕೆಂದ್ರೆ ಕಾಂಗ್ರೆಸ್ ಅವ್ರಿಗೆ ಈಕ್ವಲ್ ಆಗಿ ಫೈಟ್ ಕೊಡೋ ಸ್ಥಿತಿಲಿ ಇಲ್ಲ. ಯಾಕೆ ಇಲ್ಲ ಅಂತ ಹೇಳ್ತೀನಿ ನಾನು ಅಂದ್ರೆ, ಕಾಂಗ್ರೆಸ್ಸಿನ ಎಲ್ಲ ಲೀಡರ್ಗಳು, ಮಾಜಿ ಅಧ್ಯಕ್ಷ, ಅಸ್ಸಾಂ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು ಸೇರಿದಂಗೆ ಅನೇಕರು ಪಕ್ಷಾಂತರ ಮಾಡಿದ್ದಾರೆ. ಹೀಗಾಗಿ ಅಲ್ಲಿ ಪ್ರಬಲವಾದ ಪೈಪೋಟಿ ಕೊಡುವಂತ ಸ್ಥಿತಿಯಲ್ಲಿ ಕಾಂಗ್ರೆಸ್ ಕಾಣ್ತಿಲ್ಲ. ಹೇಗೆ ಇನ್ ಚುನಾವಣೆ ಸಮಯಕ್ಕೆ ಹೇಗಾಗುತ್ತೆ ಅಂತ ನೋಡ್ಬೇಕು. ಲಾಸ್ಟ್ ಮೂಮೆಂಟ್ ಅಲ್ಲಿ ನೋಡ್ಬೇಕೇನ. ಸರಿ, ಇನ್ನೆರಡು ರಾಜ್ಯ ನೋಡ್ಬೇಡ. ಪಕ್ಕದ ತಮಿಳುನಾಡು ಮತ್ತು ಕೇರಳ. ತಮಿಳುನಾಡಿನ ಬಗ್ಗೆ ಮಾತಾಡೋದಾದ್ರೆ, ಜನರಿಗೆ ಒಂದು 3ನೇ ಆಯ್ಕೆಯಾಗಿ ಸಿಕ್ಕಿದ್ದಾರೆ ವಿಜಯ್ ಅವರು. ಮತ್ತು ಎಲ್ಲಾ ಕ್ಷೇತ್ರಗಳಲ್ಲಿ ಅವರ ಡ್ರೈವರ್ ಮಗನಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ. ಅವ್ರು ಸ್ಪರ್ಧೆ ಮಾಡ್ತಿದ್ದಾರೆ. ಬಿಜೆಪಿ ಜೊತೆ ಸ್ಪರ್ಧೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇವರು ಈ ಬಾರಿ ನೀವ್ ಹೇಳ್ದಂಗೆ AIADMK ಜೊತೆ ಬಿಜೆಪಿ ಹೇಗಾದ್ರೂ ಅಧಿಕಾರಕ್ಕೆ ಬರಬೇಕು ಅಂತಿದ್ರೆ, ಅಣ್ಣಾಮಲೈ ಹೆಚ್ಚು ಸಕ್ರಿಯವಾಗಿ ಕೆಲಸ ಮಾಡ್ತಿಲ್ಲ. ಅವರ ಹೇಳಿಕೆಗಳನ್ನ ನೀವು ಗಮನಿಸಿರ್ಬೋದು. DMK ಅಸ್ತಿತ್ವದ ಹೋರಾಟವಾಗಿ ಮತ್ತು ತನ್ನ ಒಂದು ನೆಲೆಯನ್ನು ಇಟ್ಕೊಳ್ಳೋದಕ್ಕೆ ಹೋರಾಟ ಮಾಡ್ತಿದೆ. ವಿಜಯ್ ಈ ಚುನಾವಣೆಯಲ್ಲಿ ಬೀರಬಹುದಾದ ಪರಿಣಾಮ ಮತ್ತು AIADMK, ಬಿಜೆಪಿ ಮತ್ತು ಅಣ್ಣಾಮಲೈ ಹೇಗಾಗತ್ತೆ ಅಂತ ಅನ್ಸುತ್ತೆ ತಮ್ಗೆ? ನನಗೆ ಅನ್ಸುತ್ತೆ ವಿಜಯ್ ಬಹಳ ಪರಿಣಾಮ ಏನ್ ಬೀರೋದಿಲ್ಲ ಈ ಚುನಾವಣೆಯಲ್ಲಿ. ಯಾಕೆಂದ್ರೆ ಹಿಂದೆ ವಿಜಯಕಾಂತ್ ಅವರು ಪಕ್ಷ ಮಾಡಿದ್ರು. ಎಷ್ಟು ಮಟ್ಟಿಗೆ ಅವರು ಮಾಡಿದ್ರು ಅಂದ್ರೆ, ಅಪೋಸಿಷನ್ ಕೂಡ ಲೀಡರ್ ಆಗಿ ಎಮರ್ಜ್ ಆಗಿದ್ರು ಅವರು. ವಿಜಯಕಾಂತ್ ಅವ್ರು ನಿಮ್ಗೆ ಗೊತ್ತಿದೆ, 2006ರಲ್ಲಿ ಇರ್ಬೇಕು ಅನ್ಸುತ್ತೆ ಅದು. ಆಮೇಲೆ ಅವರು ಬಹಳ ಪಾತಾಳಕ್ಕೆ ಕುಸ್ತೋಗ್ಬಿಟ್ರು. ಅವ್ರ ಪಕ್ಷ DMDK ಪಾತಾಳಕ್ಕೆ ಕುಸ್ತೋಯ್ತು ಅವ್ರದ್ದು, ವಿಜಯಕಾಂತ್ ಅವ್ರದ್ದು. ಕಮಲ್ ಹಾಸನ್ ಪಕ್ಷ ಮಾಡಿದ್ರು. ಕಮಲ್ ಹಾಸನ್ ಎಂತ ದಕ್ಷಿಣ ಭಾರತದ ಎಂತ ಮಹಾನ್ ನಟ, ಎಂತ ಪ್ರತಿಭಾವಂತ ನಟ ಅಂತ ನಿಮ್ಗೆ ಗೊತ್ತು. ಆದ್ರೆ ಅವರೇ ಗೆಲ್ಲಕ್ಕಾಗ್ಲಿಲ್ಲ ಕೊಯಮತ್ತೂರ್ನಲ್ಲಿ. ಕಮಲ್ ಹಾಸನ್ ಗೆಲ್ಲಕ್ಕಾಗ್ಲಿಲ್ಲ ಕೊಯಮತ್ತೂರ್ನಲ್ಲಿ. ಅವ್ರ ಪಕ್ಷ 3.2 ಮತ್ತು 2.78 ಇಷ್ಟು ಮತಗಳನ್ನ ತಗೊಳ್ತು 2 ಎಲೆಕ್ಷನ್ಲಿ. ಆಮೇಲೆ ಈಗ ಅವರು ರಾಜ್ಯಸಭೆ ಮೆಂಬರ್ ಆಗಿ ಹೋಗಿದ್ದಾರೆ. ಈಗ ರಾಜ್ಯಸಭೆಗೆ ಕಳಿಸಿದ್ದಾರೆ. ಬಹುಶಃ DMK ಸಪೋರ್ಟ್ ಅಲ್ಲೇ ರಾಜ್ಯಸಭೆಗೆ ಹೋಗಿದ್ದಾರೆ ಅವರು. ಅದ್ರ ನಡುವೆ ರಜನಿಕಾಂತ್ ಅವರು ಪಕ್ಷ ಮಾಡೋದಕ್ಕೆ ಟ್ರೈ ಮಾಡಿ ಅವರು ಅದನ್ನ ಬಹುಶಃ ಸರ್ವೆ ಎಲ್ಲ ಮಾಡಿಸಿದ್ರು. ರಜನಿಕಾಂತ್ ಎಂತ ಸೂಪರ್ ಸ್ಟಾರ್ ಅಂತ ನಿಮ್ಗೆ ಗೊತ್ತಿದೆ. ರಜನಿಕಾಂತ್ಗೆ ಬರೀ ಇಂಡಿಯಾದಲ್ಲ, ಜಪಾನ್, ಬೇರೆ ಬೇರೆ ಸಿಂಗಾಪುರ್, ಜಪಾನ್, ಬೇರೆ ಬೇರೆ ಕಡೆ ಬೇರೆ ಬೇರೆ ಇದ್ರೆಲ್ಲ ಅವ್ರ ಅಭಿಮಾನಿಗಳಿದ್ದಾರೆ. ಅವರೇ ಈ ಪ್ರಯತ್ನವನ್ನ ಕೈ ಬಿಟ್ಬಿಟ್ರು ರಜನಿಕಾಂತ್. ಹೀಗಾಗಿ ಈಗ ಇವರು ವಿಜಯ್ ಏನ ಮಾಡ್ತಾರೆ ಅನ್ನೋದು ನೋಡ್ಬೇಕು. ಯಾಕೆಂದ್ರೆ ಆ ಮೊದಲ ಇದರಲ್ಲಿ ಅವರ ಪಕ್ಷ ಲಾಂಚ್ ಮಾಡಿ ಜನಗಳ ಮುಂದೆ ಹೋದಾಗ ರೀಸೆಂಟ್ಲಿ ಸುಮಾರು ಜನ ಸತ್ರು ಆ ರ್ಯಾಲಿಲಿ.
ರ್ಯಾಲಿನ ಅವರು ಸರಿಯಾಗಿ ಮ್ಯಾನೇಜ್ ಮಾಡಕ್ಕಾಗ್ಲಿಲ್ಲ. ಒಂದು ರ್ಯಾಲಿನೇ ಮ್ಯಾನೇಜ್ ಮಾಡಕ್ಕಾಗದೇ ಇರೋಂಥ ವಿಜಯ್ ಒಂದ್ ಸರ್ಕಾರವನ್ನ ಹೇಗ್ ಮ್ಯಾನೇಜ್ ಮಾಡ್ತಾರೆ ಅಂತ ಪ್ರಶ್ನೆ. ಆದ್ರೆ ಅವರು ಯಾರ ಜೊತೆ ಹೋಗ್ಬೇಕು, ಬಿಜೆಪಿ ಜೊತೆ ಹೋಗ್ಬೇಕಾ ಅಂತೇಳಿ ಎಲ್ಲಾ ಡಿಸ್ಟ್ರಿಕ್ಟ್ ಯೂನಿಟ್ಗಳನ್ನ ಕನ್ಸಲ್ಟ್ ಮಾಡಿದ್ರು. ಆದ್ರೆ ಅಲ್ಲಿ ಅವ್ರಿಗೆ ಸರಿಯಾದಂತ ರೆಸ್ಪಾನ್ಸ್ ಬರ್ಲಿಲ್ಲ ಅಂತ ಕಾಣಿಸುತ್ತೆ. ಹಂಗಾಗಿ ಇಂಡಿಪೆಂಡೆಂಟ್ ಆಗಿ ಹೋಗಿ ಟ್ರೈ ಮಾಡಿದ್ದಾರೆ. ಅವ್ರಿಗೆ ಯಾರು ವೋಟರ್ನ ಕೀಳ್ತಾರೆ ಅನ್ನೋದು ಪ್ರಶ್ನೆ. ಕಾಂಗ್ರೆಸ್ ವೋಟರ್ನ ಡ್ಯಾಮೇಜ್ ಸಾರಿ DMK ಲೆಡ್ ಇದನ್ನ ಅಲಯನ್ಸ್ ವೋಟರ್ನ ಡ್ಯಾಮೇಜ್ ಮಾಡ್ತಾರೋ ಅಥವಾ ಬಿಜೆಪಿ ADMK ವೋಟ್ಗಳನ್ನ ಡ್ಯಾಮೇಜ್ ಮಾಡ್ತಾರೋ ನೋಡ್ಬೇಕು. ಅಟ್ ದಿ ಸೇಮ್ ಟೈಮ್ ಅವರ ಕಾನ್ಸಂಟ್ರೇಷನ್ ಏನಿದೆ ಅಂತಂದ್ರೆ, ಒಂದು ಅವರ ಅಭಿಮಾನಿಗಳು, ಅದಕ್ಕಿಂತ ಹೆಚ್ಚಾಗಿ ಯುವ ಮತದಾರರು. ಸಾಮಾನ್ಯವಾಗಿ ಯುವ ಮತದಾರರು ಬಿಜೆಪಿ ವೋಟರ್ಸ್. ಅವ್ರು ಯಾರ ಮತಪುಟ್ಟಿ ಕೈ ಹಾಕ್ಬೋದು ಅಂದ್ರೆ ಈ ಯುವ ಮತದಾರರೇ ಆದ್ರೆ ಅದು ಬಿಜೆಪಿ ಮತಪುಟ್ಟಿಗೆ ಕೈ ಹಾಕ್ಬೋದು ಅಂತ ಅನ್ಸುತ್ತೆ. ಯಾಕೆಂದ್ರೆ ಅವರ ಏರಿಯಾ ಇರೋದೇ ಅಲ್ಲಿ. ಅಲ್ಲ, ಅವ್ರಿಗೆ ಅಭಿಮಾನಿ ಬಳಗ ದೊಡ್ಡದಿರ್ಬೋದು ಮೇಡಮ್, ನಾನು ಇಲ್ಲ ಅಂತ ಹೇಳ್ದಾರೆ. ವಿಜಯ್ ಅವರ ಅಭಿಮಾನಿಗಳ ಬಳಗ ದೊಡ್ಡದಿರ್ಬೇಕು, ಅವ್ರು ಇರ್ಬೋದು. ಆದ್ರೆ ಯಾವುದೇ ಒಂದು ರಾಜಕೀಯ ಪಕ್ಷ ಬಹಳ ಸಕ್ಸಸ್ಫುಲ್ ಆಗ್ಬೇಕಾದ್ರೆ, ಇದರಲ್ಲಿ ಏನೋ ಅಖಾಡದಲ್ಲಿ ಇದಾಗ್ಬೇಕಾದ್ರೆ, ಗ್ರೌಂಡ್ ಅಲ್ಲಿ ಸಕ್ಸಸ್ ಆಗ್ಬೇಕಾದ್ರೆ ಬಹಳ ಕಮಿಟೆಡ್ ಕ್ಯಾಡರ್ಗಳು ಬೇಕು. ವಿಜಯ್ ಅವ್ರಿಗೆ ಕಮಿಟೆಡ್ ಕ್ಯಾಡರ್ಗಳಿಲ್ಲ ವಿಜಯ್ ಅವ್ರ ಪಾರ್ಟಿಗೆ. ಅಟ್ ದಿ ಸೇಮ್ ಟೈಮ್ ಇವರು ಅಭಿಮಾನಿಗಳು ವೋಟ್ ಆಗಿ ಅಭಿಮಾನಿಗಳ ಅಭಿಮಾನ ವೋಟ್ ಆಗಿ ಕನ್ವರ್ಟ್ ಆಗುತ್ತಾ ಅನ್ನೋದು ಪ್ರಶ್ನೆ. ಅದೇನಾದ್ರೂ ವೋಟ್ ಆಗಿ ಕನ್ವರ್ಟ್ ಆದ್ರೆ ಒಂದಷ್ಟು ಸೀಟ್ಗಳು ಇವ್ರಿಗೆ ವಿಜಯ್ ಬರ್ಬೋದು. ಆದ್ರೆ ಸರ್ಕಾರಗಳ ಮೇಲೆ ಪರಿಣಾಮ ಬೀರೋಷ್ಟು ಅಥವಾ ಸರ್ಕಾರ ರಚನೆ ಮಾಡೋಷ್ಟು ಇದು ಸೀಟ್ಗಳು ಬರ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಈ ಸದ್ಯದ ಪರಿಸ್ಥಿತಿಯಲ್ಲಿ ನೋಡಿದ್ರೆ DMK ನೇತೃತ್ವದ ಇದೆಯಲ್ಲ, ಅಲಯನ್ಸ್ ಇದೆಯಲ್ಲ, ಮೈತ್ರಿಕೂಟ ಬಹಳ ಇದಾಗಿ ಕಾಣಿಸ್ತಾ ಇದೆ. ಏನಂತೀರಿ ಅದನ್ನ, ಬಹಳ ಒಳ್ಳೆಯ ಸ್ಥಿತಿಲಿದೆ ಅಂತ ಅನಿಸ್ತಾ ಇದೆ. ಅವ್ರಿಗೆ ADMK ಅಟ್ ಸೇಮ್ ಟೈಮ್ ADMK ಏನಾಗಿದೆ, ಗ್ರೂಪಿಸಮ್ ಇದೆ ನೋಡಿ. ಪನ್ನೀರ್ಸೆಲ್ವಂ DMK ಹೋದ್ರು, ಆಮೇಲೆ ಇವರು ಚೆಂಗೋಟಿಯನ್ನು ವಿಜಯ್ ಪಕ್ಷಕ್ಕೆ ಹೋದ್ರು. ಇದ್ರಲ್ಲೇ ADMK ನಲ್ಲಿ ಇವರು ಬೇರೆ ಬೇರೆ ಶಶಿಕಲಾ ನಟರಾಜನ್, ಸುಧಾಕರನ್ನು, ಇವರು ಇನ್ನೊಬ್ರು ಮಾಜಿ ಮುಖ್ಯಮಂತ್ರಿ, ಅವರು ಕೂಡ ಎಲ್ಲರ ನಡುವೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದೆ, ಭಿನ್ನಾಭಿಪ್ರಾಯಗಳಿವೆ. ಹಂಗಾಗಿ ಬಹಳ ಕಷ್ಟ ಇದೆ ಮೇಡಮ್. ಬಿಜೆಪಿಲೂ ಕೂಡ ಅಣ್ಣಾಮಲೈ ಅಸಮಾಧಾನಗೊಂಡಿದ್ದಾರೆ. ಬಿಜೆಪಿ ಎಲ್ಲಿ ವೀಕ್ ಆಗಿದೆ ಅಲ್ಲಿ ನಮ್ಗೆ ಸೀಟ್ಗಳನ್ನ ಬಿಟ್ಕೊಟ್ಟಿದ್ದಾರೆ ಅಂತ ಹೇಳಿ ಅಣ್ಣಾಮಲೈ ಹೇಳ್ತಾ ಇದ್ದಾರೆ ಮೇಡಮ್. ಓಕೆ, ನೀಲಿಗಣ್ಣಿನ ಹುಡುಗ ಯಾಕೋ ಬೇಜಾರಾಗಿದ್ದಾರೆ. ಇನ್ನು ಕೇರಳಕ್ಕೆ ಬಂದ್ರೆ, 3ನೇ ಬಾರಿಗೆ ಕೇರಳದ ಒಂದು ರಾಜಕೀಯ ಇತಿಹಾಸ ನೋಡಿದ್ರೆ, ಒಂದ್ ಬಾರಿ LDF, ಇನ್ನೊಂದ್ ಬಾರಿ UDF ಎಡಪಕ್ಷ ಅಧಿಕಾರದಲ್ಲಿರುವ ಈ ರಾಜ್ಯದಲ್ಲಿ ಬಿಜೆಪಿ ಹೇಗಾದ್ರೂ ನೆಲೆ ವಿಸ್ತರಿಸ್ಕೊಳ್ಬೇಕು ಅಂತಿದೆ. ತಿರುವನಂತಪುರಂ ಮೇಯರ್ ಕೂಡ ಆಗಿದೆ, ಅಂದ್ರೆ ಒಂದು ಪಾಲಿಕೆಯನ್ನ ಅದು ವಶಪಡಿಸಿಕೊಂಡಿದೆ. ಇಲ್ಲಿನ ಹೋರಾಟ ಹೇಗಿದೆ, LDF ಮತ್ತು UDF ಮತ್ತು ಇದರ ನಡುವೆ ಬಿಜೆಪಿಯ ಒಂದು ಪಾತ್ರ ನೋಡಿ. ಕೇರಳದ ವಿಚಾರಕ್ಕೆ ಬಂದ್ರೆ, ಅಲ್ಲಿ ನನಗ್ ಕಾಣಿಸ್ತಾ ಇರೋದು ಎರಡು ಫ್ರಂಟ್ಗಳ ನಡುವೆ ಬಹಳ ಇದು ನಡೀತಾ ಇದೆ. ಏನು ಜಟಾಪಟಿ ನಡೀತಾ ಇದೆ, ಜಿದ್ದಾಜಿದ್ ನಡೀತಾ ಇದೆ. ಒಂದು ಎಡ ಪ್ರಜಾಸತ್ತಾತ್ಮಕ ರಂಗ, ಇನ್ನೊಂದು ಸಂಯುಕ್ತ ಪ್ರಜಾಸತ್ತಾತ್ಮಕ ರಂಗದ ನಡುವೆ ಫೈಟ್ ನಡೀತಾ ಇದೆ. ಬಿಜೆಪಿಗೆ ಅಲ್ಲಿ ನನಗೆ ಬಹಳ ಏನು ಅವ್ರಿಗೆ ವಾತಾವರಣ ಬಹಳ ಅನುಕೂಲಕರವಾಗಿದೆ ಅಂತ ನನ್ಗೆ ಅನ್ಸಲ್ಲ. ಯಾಕೆಂದ್ರೆ ಲಾಸ್ಟ್ ಎಲೆಕ್ಷನ್ ಅಲ್ಲಿ ಅವರು 12% 13% ವೋಟ್ ತಗೊಂಡ್ರು ಲಾಸ್ಟ್ ಎಲೆಕ್ಷನ್ ಅಲ್ಲಿ 2021 ಅಲ್ಲಿ. ಆದ್ರೆ ಅದು ಒಂದು ಸೀಟ್ ಆಗೂ ಕನ್ವರ್ಟ್ ಆಗಿಲ್ಲ. ಆದ್ರೆ 2016 ಅಲ್ಲಿ ಇದರಲ್ಲಿ ರಾಜಗೋಪಾಲನ್ ಗೆದ್ದಿದ್ರು, 1 ಸೀಟ್ ಗೆದ್ದಿದ್ರು, ಆ ಸೀಟ್ ಕಳ್ಕೊಂಡ್ರು. 2023 ಲೋಕಸಭೆಯಲ್ಲಿ ತ್ರಿಶೂರ್ನಿಂದ ಬಿಜೆಪಿ MP ಗೆದ್ದಿದ್ದಾರೆ. ಅವರು ಇಂಥ ಗೋಪಿ ಒಬ್ರು ಗೆದ್ದಿದ್ದಾರೆ, ಬಹುಶಃ ಸಿನಿಮಾ ನಟ ಇರ್ಬೋದು ಅವ್ರು. ಸೊ ಹಂಗಾಗಿ ಸುರೇಶ್ ಗೋಪಿ ಗೆದ್ದಿದ್ದಾರೆ. ಹಂಗಾಗಿ ಇಲ್ಲಿ ಕೇರಳದಲ್ಲಿ ನೀವು ನೋಡೋದಾದ್ರೆ ಅದು ಇದು LDF ಮತ್ತು UDF ನಡುವಿನ ಫೈಟ್ ಆಗ್ಯದು. UDFಗೆ ಒಂಚೂರು ಎಡ್ಜ್ ಇದ್ದಂಗೆ ಅನಿಸ್ತದೆ, ಈಗ ಸದ್ಯಕ್ಕೆ ಅನಿಸ್ತಾ ಇದೆ. ಆದ್ರೆ ಅದು ಲಾಭ ಆಗ್ಬೋದು ಅಂತ ಅನ್ಸಲ್ಲ. ಯಾಕೆ ಎಡ್ಜ್ ಹೋದ್ರೆ, ಲೋಕಲ್ ಬಾಡಿ ಎಲೆಕ್ಷನ್ ಅಲ್ಲಿ LDF ಜಾಸ್ತಿ ಸೀಟ್ ಇದ್ರು ಕೂಡ UDF ಅವರು ಫೈಟ್ ಕೊಟ್ಟಿದ್ದಾರೆ. ಆಮೇಲೆ ಲಾಸ್ಟ್ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ 20 ಸೀಟಲ್ಲಿ UDF 18 ಸೀಟನ್ನು ಗೆದ್ದಿದ್ದಾರೆ. 1 LDF ಸಿಕ್ಕಿದೆ, 1 ಬಿಜೆಪಿ ಸಿಕ್ಕಿದೆ. ಆಮೇಲೆ ಬೈ ಎಲೆಕ್ಷನ್ 5 ಬೈ ಎಲೆಕ್ಷನ್ ನಡೆದಿದೆ. ಅದರಲ್ಲಿ 4 UDF ಸಿಕ್ಕಿದೆ, 1 LDF ಸಿಕ್ಕಿದೆ. ಈ ಕಾರಣಕ್ಕಾಗಿ ಅಲ್ಲಿಯ ಲಾಸ್ಟ್ ಚುನಾವಣೆಗಳು ಈ ಚುನಾವಣೆ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ, ಲೋಕಸಭೆ ಮತ್ತೆ ಲೋಕಲ್ ಬಾಡಿ ಎಲೆಕ್ಷನ್ಸ್, ಬೈ ಎಲೆಕ್ಷನ್ ಯಾವ ತರ ಪರಿಣಾಮ ಬೀರುತ್ತೆ ನೋಡ್ಕೋಬೇಕು ಮೇಡಮ್. ಅಟ್ ದ ಸೇಮ್ ಟೈಮ್ ಕಾಂಗ್ರೆಸ್ ಒಳಗೆ ಗುಂಪುಗಾರಿಕೆ ಇದೆ, ಸಿಕ್ಕಾಪಟ್ಟೆ ಗುಂಪುಗಾರಿಕೆ ಇದೆ. 3-4 ಗುಂಪಿದೆ ನೋಡಿ. ಕೆ ಸುಧಾಕರನ್
ಪಕ್ಷ ಬಿಡದಕ್ಕೆ ಹೋಗಿದ್ರು, ಸೀಟ್ ಕೊಟ್ಟಿಲ್ಲ ಅಂತ ಹೇಳಿ ಆಂಟನಿ ಮಧ್ಯಪ್ರವೇಶ ಮಾಡಿ ಅವ್ರನ್ನ ಸಮಾಧಾನಗೊಳಿಸಿದ್ರು. ಆಮೇಲೆ ಬೇರೆ ಬೇರೆ ರಮೇಶ್ ಚೆನ್ನಿತಾಲ, ಸತೀಶ್ ಎಲ್ಲರೂ ಕೂಡ ಮುಖ್ಯಮಂತ್ರಿ ಆಕಾಂಕ್ಷಿಗಳೇ. ಅವರೆಲ್ಲರೂ ಕೂಡ ಒಳ್ಳೆ ಲೀಡರ್ಗಳೇ. ಅವರೆಲ್ಲರೂ ಒಟ್ಟು ಫೈಟ್ ಮಾಡಿದ್ರೆ UDF ಗೆ ಚಾನ್ಸ್ ಇದೆ. ಇನ್ನೊಂದ್ ಕಡೆ LDF ಅಲ್ಲಿ ಪಿಣರಾಯಿ ವಿಜಯನ್ ಒಬ್ರೆ ಲೀಡರ್, ಅವ್ರಿಗೆ ಆಲ್ಟರ್ನೇಟಿವ್ ವಾಯ್ಸೇ ಇಲ್ಲ. ಆದ್ರೆ ಆರೋಗೆನ್ಸ್ ಇದೆ LDF ಅಲ್ಲಿ. LDF ಲೀಡರ್ಗಳ ಆರೋಗೆಂಟು, ಚೀಫ್ ಮಿನಿಸ್ಟರ್ ಆರೋಗೆಂಟ್ ಅಂತ ಮಾತಿದೆ. ಆದ್ರೆ ವೆಲ್ಫೇರ್ ಸ್ಕೀಮ್ಸ್, ಜನರಿಗೆ ಪರವಾಗಿ ಮಾಡಿರುವಂತ ಕೆಲಸ, ಜನಕಲ್ಯಾಣ ಕಾರ್ಯಕ್ರಮಗಳು ಮತ್ತೆ ಮಹಿಳೆಯರಿಗೆ ಬೇಕಾದಂತ ಕಾರ್ಯಕ್ರಮಗಳನ್ನ ವಿಜಯನ್ ಕೊಟ್ಟಿದ್ದಾರೆ. ಈ ಕಾರಣಕ್ಕೆ LDF ಹೇಗೆ ಇದು 3ನೇ ಬಾರಿಗೆ, ಇದು 2016ರಲ್ಲಿ ನೋಡಿ, ಎವ್ರಿ 5 years ಅಲ್ಲಿ ಗವರ್ಮೆಂಟ್ ಚೇಂಜ್ ಆಗತ್ತೆ ಅಂದ್ರು. ಆದ್ರೆ 2016ರಲ್ಲಿ ಗೆದ್ದಿದ್ದು ಇವ್ರು LDF. 2021ರಲ್ಲಿ ರಿಪೀಟ್ ಆಯ್ತದು. ಯಾಕೆ ರಿಪೀಟ್ ಆಯ್ತು ಅಂದ್ರೆ ಫ್ಲಡ್ ಟೈಮ್ ಅಲ್ಲಿ, ಕೇರಳ ಫ್ಲಡ್ ಟೈಮ್ ಅಲ್ಲಿ ಮತ್ತೆ ಕೋವಿಡ್ ಟೈಮ್ ಅಲ್ಲಿ ಅವ್ರು ವಿಜಯನ್ ಮಾಡಿದಂತ ಕೆಲಸ ಇತ್ತಲ್ಲ, ಪಿಣರಾಯಿ ವಿಜಯನ್, ಅದು ಅವ್ರಿಗೆ ಗೆಲುವನ್ನು ತಂದು ಕೊಡ್ತು ಮೇಡಮ್. ಈ ಸರಿ ಏನಾಗುತ್ತೆ ನೋಡ್ಬೇಕು. ಅಲ್ಲ, ಆದ್ರೆ ಈ ಟರ್ಮ್ ಹಂಗಿಲ್ಲ. ಭ್ರಷ್ಟಾಚಾರದ ಆರೋಪ, RSS ಜೊತೆಗಿನ ಅಲ್ಲಿನ ಹಿರಿಯ ಪೊಲೀಸ್ ಅಧಿಕಾರಿ ಮತ್ತು ಪಿಣರಾಯಿ ನಡುವಿನ ಬಾಂಧವ್ಯ ಮತ್ತು RSS ನಾಯಕರನ್ನ ಭೇಟಿಯಾಗಿದ್ದು ಮತ್ತು ತಿರುವನಂತಪುರಂ ಗೆಲ್ಲೋದಕ್ಕೆ ಇವರ ಕೊಡುಗೆ ಇದೆ ಅಂತ, ಇದರದ ಅನೇಕ ಆರೋಪಗಳಿದೆ, ಒಂದೆರಡು ಆರೋಪಗಳಿಲ್ಲ. ಕರೆಕ್ಟ್ ನೀವು ಹೇಳ್ತಾ ಇರೋದು ಕರೆಕ್ಟ್. LDF ಜೊತೆಗೆ LDFಗೆ ಬಿಜೆಪಿ ಸಪೋರ್ಟ್ ಇದೆ. ನಮಗೆ ಕಾಂಗ್ರೆಸ್ ಗೆಲ್ಬಾರ್ದು, LDF ಬಂದ್ರು ಪರವಾಗಿಲ್ಲ ಅನ್ನೋ ಸ್ಥಿತಿ ರಾಷ್ಟ್ರೀಯ ಬಿಜೆಪಿ ನಾಯಕರಿಗಿದೆಯಂತೆ. ಅಂತರದ ವಾತಾವರಣ ಇದೆ. ಆದ್ರೆ ಎಲ್ಲಿ ಅವರು ಓಟ್ ಟ್ರಾನ್ಸ್ಫರ್ ಮಾಡಿಸ್ತಾರ, ಬಿಜೆಪಿ ಓಟನ್ನ LDF ಟ್ರಾನ್ಸ್ಫರ್ ಮಾಡ್ತಾರ ಅಂತ. ಅವ್ರಿಗೇನು ಅಂದ್ರೆ ಕಾಂಗ್ರೆಸ್ ನಿರ್ನಾಮ ಆಗ್ಬೇಕು, LDF ಇದ್ರೂ ಪರವಾಗಿಲ್ಲ. ಯಾಕೆಂದ್ರೆ LDF ಇದೊಂದೇ ರಾಜ್ಯದಲ್ಲಿ ಇರೋದು. ವೆಸ್ಟ್ ಬೆಂಗಾಲಲ್ಲಿ ಕಿತ್ಕೊಂಡು ಹೋಗಿದೆ, ತ್ರಿಪುರದಲ್ಲಿ ಕಿತ್ಕೊಂಡು ಹೋಗಿದೆ, ಎಲ್ಲ ಇದೊಂದೇ ರಾಜ್ಯ ಉಳಿದಿರೋದು. ಅದ್ರ ಜೊತೆಗೆ 2019 ಎಲೆಕ್ಷನ್ಲೇ ಪಿಣರಾಯಿ ವಿಜಯನ್ ವಿರುದ್ಧ ಭ್ರಷ್ಟಾಚಾರದ ಆರೋಪ ಬಂದಿತ್ತು. ಅದೇನ್ ಕೆಲಸ ಮಾಡ್ಲಿಲ್ಲ. ಯಾಕೆ ಕೆಲಸ ಮಾಡಲಿಲ್ಲ, ಹೇಗ್ ಕೆಲಸ ಮಾಡಲಿಲ್ಲ ಅಂತ ಹೇಳ್ತೀನಿ ಅಂದ್ರೆ, 2016 ಚುನಾವಣೆಯಲ್ಲಿ ಪಿಣರಾಯಿ ವಿಜಯನ್ ಅವ್ರ ನೇತೃತ್ವದ LDFಗೆ ಬಂದಿತ್ತು 91 ಸ್ಥಾನಗಳು, 140 ಸ್ಥಾನ ಒಟ್ಟಾರೆ ವಿಧಾನಸಭೆ ಸ್ಥಾನಗಳು. ಅದರಲ್ಲಿ 91 ಸ್ಥಾನ 2016ರಲ್ಲಿ ವಿಜಯನ್ ಬಂದಿತ್ತು. 2021ರಲ್ಲಿ 99 ಸ್ಥಾನಗಳನ್ನ ಅವ್ರು ಗೆದ್ರು. ಅದೇನ್ ತೋರಿಸ್ತು ಅಂದ್ರೆ, ಇವ್ರು ಯಾವುದೇ ಪ್ರಚಾರಗಳು ಮಾಡಿದ್ರು ಅವ್ರ ವಿರುದ್ಧ ಅದು ವರ್ಕ್ ಆಗ್ಲಿಲ್ಲ ಅಂತ. ಅಂದ್ರೆ ಜನ ಅವ್ರ ಪರವಾಗಿ. ಕರೆಕ್ಟ್. ನಂಜುಂಡೇಗೌಡ ಪಕ್ಷದ ಅವರ ಬೈಲಾ ಮತ್ತು ಅವರ ಸಿದ್ಧಾಂತ ಏನಿದೆ ಅಂತಂದ್ರೆ, ಒಮ್ಮೆ ಅಧಿಕಾರಕ್ಕೆ ಬಂದ್ರೆ ಅಂದ್ರೆ ಪಾರ್ಟಿಯ ಒಂದು ಕೋರ್ ಕಮಿಟಿ ಅವ್ರದ್ದು ಏನಿದೆ ಅದು ತೀರ್ಮಾನ ಮಾಡುತ್ತೆ. ಕಳೆದ ಬಾರಿ ನೋಡಿ, ಇಡೀ ಸಂಪುಟ ಪುನರಚನೆ ಆಯ್ತು 2ನೇ ಸಾರಿ ಅಧಿಕಾರಕ್ಕೆ ಬಂದಾಗ, ಎಕ್ಸೆಪ್ಟ್ ಪಿಣರಾಯಿ ಅವರನ್ನ ಹೊರತುಪಡಿಸಿ. ಅವರು ಅಧಿಕಾರದಿಂದ ಹೊರಗಿಡ್ಬೇಕಾಗಿತ್ತು. ಹಂಗ್ ನೋಡಕ್ ಹೋದ್ರೆ ಅವರಿಗೆ ಎಕ್ಸೆಪ್ಷನ್ ಸಿಕ್ತು. ಅಂದ್ರೆ ಅಧಿಕಾರಕ್ಕೆ ಅಂಟ್ಕೊಂಡು ಕೂತಿದ್ದಾರೆ ಅನ್ನೋದು ಇದೆ. ಎಲ್ರು ಬದಲಾಗ್ತಾರೆ, ಅಲ್ಲಿ ಪಕ್ಷನೇ ಮುಖ್ಯ, ಪಕ್ಷದ ಕೋರ್ ಕಮಿಟಿನೇ ಮುಖ್ಯ. ಆದ್ರೆ ಪಿಣರಾಯಿ ವಿಚಾರದಲ್ಲಿ ಹಾಗಾಗಿಲ್ಲ. ಎಲ್ಲ ಟೀಚರ್ ಎಲ್ಲ ಹೊರಗಡೆ ಶಿಕ್ಷಣ ಮಂತ್ರಿ ಆಗಿದ್ದು ಬಹಳ ದೊಡ್ಡ ಹೆಸರು ಮಾಡಿದ್ರು, ಅವರೆಲ್ಲರೂ ಬದಲಾದ್ರು. ಬಟ್ ಪಿಣರಾಯಿ ಮಾತ್ರ ಉಳ್ಕೊಂಡ್ರು. ಆದ್ರೆ ಪಿಣರಾಯಿ ಅವರು ಈಗ ಪ್ರಶ್ನಾತೀತ ನಾಯಕರಾಗಿದ್ದಾರೆ LDF ನಲ್ಲಿ. ಯಾಕೆ ಅಂದ್ರೆ ಅವ್ರು ಮಾಡ್ತಿರೋಂತ ಕೆಲಸ, ಅವ್ರು ಕೊಡ್ತಿರೋಂತ ನಾಯಕತ್ವ ಬಹಳ ಹಳೆ ಲೀಡರ್ ಅವರು. CPM ಅಲ್ಲಿ ಹಳೆ ಲೀಡರ್. ಹಾಗಾಗಿ ಈಗ ಹೇಗೆ ಇವ್ರನ್ನ ರೀಪ್ಲೇಸ್ ಮಾಡ್ತೀನಿ, ಯಾರು ರೀಪ್ಲೇಸ್ ಮಾಡ್ತಾರೆ ಹೇಳಿ ನೋಡೋಣ. LDF ಇವ್ರು ಪಿಣರಾಯಿ ವಿಜಯನ್ನ ರೀಪ್ಲೇಸ್ ಮಾಡೋಂತ ನಾಯಕರ ಹೆಸರು ಹೇಳಿ ನೋಡಿ. ಲಾಸ್ಟ್ ಟೈಮ್ 2021ರಲ್ಲಿ ಅವರ ಪಾರ್ಟಿಯಲ್ಲಿ, ಸರ್ ಒಂದೇ ಸೆಕೆಂಡ್, ಅವರ ಪಾರ್ಟಿಯಲ್ಲಿ ಪಕ್ಷವೇ ಮುಖ್ಯ, ವ್ಯಕ್ತಿ ಅಲ್ಲ. ಅಲ್ಲಿ ವ್ಯಕ್ತಿ ಪ್ರಾಮುಖ್ಯತೆ ಇಲ್ಲ. ಪಕ್ಷ ಸಂಬಳ ಕೊಡತ್ತೆ, ಪಕ್ಷ ಖರ್ಚು ವೆಚ್ಚ ನಿಭಾಯಿಸತ್ತೆ, ಪಕ್ಷ ಏನ್ ಹೇಳತ್ತೆ ಅದನ್ನ ಕೇಳ್ಬೇಕು. ಅಲ್ಲಿ ಪಕ್ಷಕ್ಕಿಂತ ದೊಡ್ಡವ್ರು ಯಾರು ಇಲ್ಲ. ಅದು ಪಕ್ಷದ ನಿಲುವು, ನಂದಲ್ಲ ಅಲ್ವಾ CPMದು? ಹೌದು. ಆದ್ರೆ ಎಲ್ಲ ಕಡೆ ಪಕ್ಷ ಕಿತ್ಕೊಂಡು ಹೋಗಿದೆ. ನಾವು ವಾಸ್ತವ ನೆಲೆಯಲ್ಲಿ ನಿಂತು ಯೋಚನೆ ಮಾಡ್ಬೇಕು. ಈಗ ನೋಡಿ, ಪಶ್ಚಿಮ ಬಂಗಾಳದಲ್ಲಿ ಅಷ್ಟು ವರ್ಷ ಆಡಳಿತ ಮಾಡಿದ್ರು, ಜ್ಯೋತಿ ಬಸು ಆಡಳಿತ ಮಾಡಿದ್ರು, ಬುದ್ಧದೇವ್ ಭಟ್ಟಾಚಾರ್ಯ ಆಡಳಿತ ಮಾಡಿದ್ರು. ಏನಾಯ್ತು ನಂತರ? ಕಿತ್ಕೊಂಡು ಹೋಯ್ತು, 7 ಹೆಸರಲ್ದಾಗ ಹೊರಟೋಯ್ತು. ಈಗ ಅವರು ಸರ್ವೇ ಆಗೋದ್ ಕಷ್ಟ ಇದೆ ಪಶ್ಚಿಮ ಬಂಗಾಳದಲ್ಲಿ. ಹಂಗಾಗಿ ಅವ್ರ ಕಾರ್ಯಕರ್ತರುಗಳು, ಲೀಡರ್ಗಳು ಏನಾಗಿದ್ದಾರೆ, ಬಿಜೆಪಿಗೆ ಬಂದಿದ್ದಾರೆ ಮೇಡಮ್. ಹಾಗೆ ಈಗ ಇಲ್ಲಿ ಉಳ್ಕೊಂಡಿರೋದು ಇದೊಂದೇ ಸ್ಟೇಟ್ ಅಲ್ಲಿ. ಆ ಸ್ಟೇಟ್ ಅಲ್ಲಿ ಉಳಿಸ್ಬೇಕು ಅಂದ್ರೆ ಸದ್ಯಕ್ಕೆ ಪಿಣರಾಯಿ ವಿಜಯನ್ ಅವ್ರ ನಾಯಕತ್ವ ಬೇಕು. ಅಲ್ಲಿ ಜನ ಪಿಣರಾಯಿ ವಿಜಯನ್ ಕಡೆ ನೋಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಅವ್ರಂತ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಅಲ್ಲಿ ಜನ ಇವ್ರನ್ನ ಕ್ಯಾಪ್ಟನ್ ಅಂತ ಕರೀತಾರೆ. ಯಾಕೆ ಕ್ಯಾಪ್ಟನ್ ಅಂತ ಕರೀತಾರೆ ಅಂದ್ರೆ, ಫ್ಲಡ್ ಟೈಮ್ ಅಲ್ಲಿ ಕೊಟ್ಟಂತ ಅವರು ಕೈಗೊಂಡಂತ ತೀರ್ಮಾನಗಳು, ಕೊಟ್ಟಂತ ಆಡಳಿತ, ಕೋವಿಡ್ ಟೈಮ್ ಅಲ್ಲಿ ಕೊಟ್ಟಂತ ಆಡಳಿತ, ಜನರನ್ನ ಅದನ್ನ ನಿಭಾಯಿಸಿದಂತ ರೀತಿ, ಅದಕ್ಕೆ ಅವ್ರನ್ನ ಕ್ಯಾಪ್ಟನ್ ಅಂತ ಕರೀತಾರೆ. ಯಾರು? ಕೇರಳದ ಜನ. ಸದ್ಯಕ್ಕೆ ಅವ್ರಿಗೆ ಒಳ್ಳೆ, ಅವ್ರಿಗೆ ಈಕ್ವಲ್, ಈಗಾಗ್ಲೇ 80 ವರ್ಷ ಅವ್ರಿಗೆ. ಇದೊಂದು ಚುನಾವಣೆಯಲ್ಲಿ ಇರ್ಬೋದು ಅಥವಾ ಮಧ್ಯದಲ್ಲಿ ಚೇಂಜ್ ಆಗ್ಬೋದು, ಅವರೇ ಬಿಟ್ಕೊಡ್ಬೋದು.
ಬೇರೆಯವ್ರು ಬರ್ಬೋದು. ನೋಡಿ ಅವ್ರು ಎಷ್ಟರ ಮಟ್ಟಿಗೆ ಇದಾರೆ ಅಂದ್ರೆ, ನಿಮ್ಗೆ ಕಳೆದ ಚುನಾವಣೆಯಲ್ಲಿ 2021 ಚುನಾವಣೆಯಲ್ಲಿ ಬಹುತೇಕ ಹೊಸಬ್ರು ನಿಲ್ಸಿ ಗೆಲ್ಸಿದ್ರು. ಜನ ನೋಡಿದ್ದು ಪಿಣರಾಯಿ ವಿಜಯನ್ ಅವ್ರ ಮುಖನ, ಕ್ಯಾಂಡಿಡೇಟ್ಗಳ ಮುಖ ನೋಡ್ಲಿಲ್ಲ. ಈ ಸರಿ 56 ಜನ ರಿಪೀಟರ್ಸ್ ಇದಾರೆ MLA ಗಳು. ಈ ಸರಿ ಅವ್ರಿಗಿರೋದು ಒಂದೇ ಒಂದು ಸಮಸ್ಯೆ ಅಂದ್ರೆ ಆಡಳಿತ ವಿರೋಧಿ. ಅಲ್ಲಿ ಈ 56 ಜನ MLA ಗಳನ್ನ ಜನ ಹೇಗ್ ಸ್ವೀಕಾರ ಮಾಡ್ತಾರೆ, ಮತದಾರರು ಹೇಗ್ ಸ್ವೀಕಾರ ಮಾಡ್ತಾರೆ ಅನ್ನೋದ್ರ ಮೇಲೆ ಅವ್ರ ಸೋಲು ಗೆಲುವು ನಿಂತಿದೆ. ಆದ್ರೆ ಅವರು ಪ್ರಶ್ನಾತೀತ ನಾಯಕರು. ಪಿಣರಾಯಿ ವಿಜಯನ್ ಸದ್ಯಕ್ಕೆ ಪ್ರಶ್ನಾತೀತ ನಾಯಕರು. ಅವ್ರಿಗೆ ಯಾವುದೇ ಧ್ವನಿ ಪರ್ಯಾಯವಾಗಿಲ್ಲ. ಅವ್ರಿಗೆ ಯಾರು ಪ್ರಶ್ನೆ ಮಾಡೋದಿಲ್ಲ ಅವ್ರನ್ನ ಪಕ್ಷದೊಳಗೆ. ಈಗ ನಾವು ಕರ್ನಾಟಕದ ಸಂಕ್ಷಿಪ್ತವಾಗಿ 2 ಕ್ಷೇತ್ರ ಬಗ್ಗೆ ಮಾತಾಡೋದಾದ್ರೆ ಬಹಳ ಮಾತಾಡಿದೀವಿ ಈ ಹಿಂದೆ. ಒಂದು ದಾವಣಗೆರೆ ದಕ್ಷಿಣದಲ್ಲಿ ಎದುರಾಗ್ತಿರೋದು ಕಾಂಗ್ರೆಸ್ಗೆ ಸವಾಲು ಏನು ಅಂತಂದ್ರೆ, ಜಮೀರ್ ಅಹಮದ್ ಖಾನ್ ಯಾಕೆ ಬರ್ತಿಲ್ಲ ಮುಸ್ಲಿಂ ಸಮುದಾಯದವರು ಕೇಳ್ತಾ ಇದ್ದಾರೆ. ಹಾಗೆ ಬಾಗಲಕೋಟೆಯಲ್ಲೂ ಕೇಳ್ತಿದ್ದಾರೆ. ಈ 2 ಕ್ಷೇತ್ರದ ಬಗ್ಗೆ ಸಂಕ್ಷಿಪ್ತವಾಗಿ. ಇಲ್ಲ, ಇದು ಎಕ್ಸ್ಪೆಕ್ಟೆಡ್. ಇದು ದಾವಣಗೆರೆಯಲ್ಲಿ ಜಮೀರ್ ಅಹಮದ್ ಖಾನ್ ಯಾಕೆ ಬರ್ತಿಲ್ಲ ಅಂದ್ರೆ, ಜಮೀರ್ ಅಹಮದ್ ಖಾನ್ ಮುಸ್ಲಿಂ ಕ್ಯಾಂಡಿಡೇಟ್ಗೆ ಸೀಟ್ ಕೊಡಿ ಅಂತ ಕೇಳಿದ್ರು, ಕೊಡ್ಲಿಲ್ಲ. ಹಂಗಾಗಿ ಅವರು ಅಸಮಾಧಾನಗೊಂಡಿದ್ದಾರೆ. ಯಾರೇನೇ ಹೇಳ್ಬೋದು, ಅವ್ರನ್ನ ಕೇರಳಕ್ಕೆ ಡೆಪ್ಯೂಟ್ ಮಾಡಿದ್ದಾರೆ ಹೈಕಮಾಂಡ್, ಕೇರಳದಲ್ಲಿ ಕೆಲಸ ಮಾಡಿ ಅಂತ ಹೇಳಿದಾರೆ ಅಂತ. ಅದಲ್ಲ, ಅವರು ನಿಜವಾಗ್ಲೂ ಅಸಮಾಧಾನ ಆಗಿದ್ದಾರೆ, ಅವ್ರು ಬಂದಿಲ್ಲ. ಅಟ್ ದಿ ಸೇಮ್ ಟೈಮ್ ಅಲ್ಲಿ ಕೂಡ ನಿಮ್ಗೆ ದಾವಣಗೆರೆ ದಕ್ಷಿಣದಲ್ಲಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವೆ ಜಿದ್ದಾಜಿದ್ದಿ ನಡೀತಾ ಇದೆ. ಕೊನೆ 2-3 ದಿವಸದಲ್ಲಿ ಮಿಡ್ ನೈಟ್ ಆಪರೇಷನ್ಸ್ ಏನೇನ್ ಮಾಡ್ತವೆ ಅಂತ ನೋಡ್ಬೇಕು. ಅದ್ರ ಮೇಲೆ ರಿಸಲ್ಟ್ ಡಿಪೆಂಡ್ ಆಗುತ್ತೆ. CM ಕೂಡ ಅಲ್ಲಿ ಇದುವರೆಗೂ ಹೋದಂಗಿಲ್ಲ. ಅಲ್ಲಿ ಅವರು ಬಾಗಲಕೋಟೆ ಕಡೆ ಹೋಗಿದ್ದಾರೆ, ಇಲ್ಲಿಗೆ ಬಂದಿಲ್ಲ. ಬಟ್ ಬಾಗಲಕೋಟೆಯಲ್ಲಿ ಎಲ್ರು ಕೂಡ ಟಿಕೆಟ್ಗಾಗಿ ಮೇಟಿ ಅವ್ರ ಮನೆಯಲ್ಲೇ ಒಂದು ಕುಟುಂಬದಲ್ಲೇ ಒಂದು ಕಿತ್ತಾಟ ಇತ್ತು. ಅದನ್ನೆಲ್ಲ ಸೆಟ್ಲ್ ಮಾಡಿದ್ದಾರೆ. ಅಲ್ಲೇನ್ ಸಮಸ್ಯೆ ಇದ್ದಂಗಿಲ್ಲ. ಅಲ್ಲಿ ಕಾಂಗ್ರೆಸ್ಗೆ ಈಸಿ ಆಗ್ಬೋದು. ಆದ್ರೆ ಚರಂತಿ ಮಠ ಬಹಳ ಅವರು ಸ್ಟ್ರಾಂಗ್ ಕ್ಯಾಂಡಿಡೇಟ್. ಅದೆಲ್ಲ ಬಿಜೆಪಿ ಬೇಸು. ದಾವಣಗೆರೆಯೂ ಕೂಡ ಬಿಜೆಪಿಯನ್ನ ನಾವು ತಳ್ಳಾಕಂಗಿಲ್ಲ. ಅಲ್ಲೂ ಕಮಿಟೆಡ್ ವರ್ಕರ್ಸ್ ಇದಾರೆ, ಕಮಿಟೆಡ್ ಇವರಿದ್ದಾರೆ. ಬಿಜೆಪಿ ಅಲ್ಲೂ ಏನು ಶಕ್ತಿಯುತವಾಗಿದೆ. ಹಂಗಾಗಿ 2 ಕ್ಷೇತ್ರಗಳಲ್ಲಿ ಏನಾಗುತ್ತೆ ಅಂತ ಈಗಲೇ ಹೇಳಕ್ಕಾಗಲ್ಲ, ನೋಡ್ಬೇಕು. ನೋಡಪ್ಪ, ಏನು ದಾವಣಗೆರೆಯಲ್ಲಿ ಜಾಗೀರ್ದಾರಿ, ಇವ್ರದೇ ಜಾಗೀರ್ದಾರಿ, ಶಾಮನೂರು ಶಿವಶಂಕರಪ್ಪಂಗ್ ಬರ್ಕೊಟ್ಬಿಡ್ರೆ ಕಾಂಗ್ರೆಸ್ ಅಂತ ಹೇಳಿ ಜನ ಬೇಸತ್ ಏನಾದ್ರು ಬಿಜೆಪಿ ಪರವಾಗಿ ಓಟ್ ಹಾಕ್ತಾರೋ ಏನೋ ಗೊತ್ತಿಲ್ಲ. ನೋಡ್ಬೇಕು ಅದ್ ಹೆಂಗಾಗತ್ತೆ ಅಂತ ನೋಡ್ಬೇಕು ಮೇಡಮ್. ಇದು ಕಾಂಗ್ರೆಸ್ ಹೇಗ್ ಸವಾಲು, ವಿಜೇಂದ್ರ ನಾಯಕತ್ವಕ್ಕೂ ಕೂಡ ಹಾಗೆ ಸವಾಲು. ಹಾಗಾಗಿ ಪ್ರಬಲ ಪೈಪೋಟಿ ಅಂತೂ ಇರತ್ತೆ. ಕಾದ್ ನೋಡೋಣ ಏನಾಗತ್ತೆ ಅಂತ. ಹೊನಕೆರೆ ನಂಜುಂಡೇಗೌಡ್ರೆ, ಪಂಚರಾಜ್ಯ ಚುನಾವಣೆ ಕುರಿತಾಗಿ ಇಷ್ಟೊತ್ತು ತಮ್ಮ ಅಭಿಪ್ರಾಯವನ್ನ ನಮ್ಮ ಜೊತೆಗೆ ಹಂಚ್ಕೊಂಡ್ರಿ. ಧನ್ಯವಾದಗಳು ನಿಮ್ಗೆ. ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ ಮೇಡಮ್. ನಮಸ್ಕಾರ. ಆದ್ಮೇಲೆ ಇದಾಗಿತ್ತು ಇವತ್ತಿನ ವಾರ್ತಾ ಭಾರತೀಯ ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮ. ಈ ತರದ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕು ಅಂತಂದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ತಮ್ಗೆ ಏನಾದ್ರು ಅನಿಸಿಕೆ, ಅಭಿಪ್ರಾಯ ಯಾವುದೇ ಕಾರ್ಯಕ್ರಮದ ಬಗ್ಗೆ ಇದ್ರೆ ಅದನ್ನ ನಮ್ಗೆ ಕಮೆಂಟ್ ಮುಖಾಂತರವಾಗಿ ತಿಳಿಸಿ. ನಮಸ್ಕಾರ.